ಇನ್ನು ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಸರ್ದಾರ್ ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ಲೋಕಾದಾಳಿ ನಡೆದಿದೆ. ಈ ಹಲಸೂರು ನಿವಾಸ ಸೇರಿದಂತೆ 10 ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿರೋದು. ವಸತಿ ಇಲಾಖೆಗೆ ನಿಯೋಜನೆಗೊಂಡಿರುವಂಥ ಸರ್ಫರಾಜ್ ಅವರ ಬೆಂಗಳೂರಿನ 7 ಮನೆಗಳು, ಕೊಡಗಿನಲ್ಲಿ 2 ಕಾಫಿ ಎಸ್ಟೇಟ್, HD ಕೋಟೆಯ ಒಂದು ರೆಸಾರ್ಟ್, ಇವೆಲ್ಲ ಕಡೆಗೂ ಕೂಡ ಲೋಕಾಯುಕ್ತ ದಾಳಿ. ಒಟ್ಟು 10 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಸುಮ್ಮನೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡ್ತಾರಾ? ಬೆಳಗ್ಗೆ 8 ಗಂಟೆಯಿಂದ ಪರಿಶೀಲನೆ ನಡೀತಾನೇ ಇದೆ. ಅವರ ಹಲಸೂರು ಮನೆಯಲ್ಲೇ ಇದ್ದಾರೆ ಸರ್ಫರಾಜ್ ಖಾನ್. ಹಲವಾರು ದಾಖಲೆಗಳು ಕೂಡ ಸಿಕ್ಕಿವೆ ಅವರ ಮನೆಯಲ್ಲಿ. ಐಷಾರಾಮಿ ಕಾರುಗಳು, ಬೈಕ್ಗಳು, ಜೊತೆಗೆ ಆಸ್ತಿ ಪಾಸ್ತಿ ದಾಖಲೆಗಳು. 3 ಕಾರಿನಲ್ಲಿ ಬಂದಿದ್ದಾರೆ ಅಧಿಕಾರಿಗಳು. 3 ಕಾರುಗಳಲ್ಲಿ 10 ಅಧಿಕಾರಿಗಳು ಏಕಕಾಲಕ್ಕೆ ಪರಿಶೀಲನೆ ಮಾಡಿದ್ದಾರೆ. 10 ಕಡೆಗೆ. ರಜಿಯಾ ಮ್ಯಾನ್ಷನ್ ಹಲಸೂರು ಕೆರೆ ಹತ್ತಿರದಲ್ಲೇ ಇದೆ ಇದು, ಈ ಬಿಲ್ಡಿಂಗು. ಇಲ್ಲೇ ಸರ್ಫರಾಜ್ ಖಾನ್ ಮನೆ ಇರೋದು. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಐಷಾರಾಮಿ ಮನೆ, ರೆಸಾರ್ಟು. ರೇಡ್ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಇದು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ಸರ್ಫರಾಜ್ ಅವರ ಅಪ್ಪನ ಕಾಲದಿಂದಲೂ ಕೂಡ ಶ್ರೀಮಂತರೇ. ಯಾಕೆ ಈ ದಾಳಿ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ, ಅವರ ಮೊದಲಿಂದಲೂ ಕೂಡ ಆಗರ್ಭ ಶ್ರೀಮಂತರೇ, ಆದರೆ ಯಾಕೆ ಈ ದಾಳಿ ನಡೆದಿದೆ ಅಂತ ಗೊತ್ತಿಲ್ಲ ಅಂತಾರೆ ಜಮೀರ್ ಅಹಮದ್ ಖಾನ್. ತನಿಖೆ ನಡೀತಾ ಇದ್ರೆ ನಡೀತಿದೆ. ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತರು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲಿ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆಯೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಿದ್ದು, ಸೇವೆ ಮಾಡೋಕ್ಕಂತ ಮಾಡ್ತಾ ಇದ್ದಿದ್ದು ಅವರು. ಆ ತನಿಖೆ ನಡೀತಾ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ಫರಾಜ್ ಖಾನ್ ಮನೆಯ ಮುಂಭಾಗದಲ್ಲಿದ್ದಾರೆ ಪ್ರದೀಪ್, ಬೆಳಗ್ಗಿನಿಂದ ಶುರುವಾಗಿರುವಂಥ ಲೋಕಾಯುಕ್ತ ದಾಳಿ, 3 ಕಾರುಗಳಲ್ಲಿ 10 ಅಧಿಕಾರಿಗಳು ಬಂದು ಏಕಕಾಲಕ್ಕೆ 10 ಕಡೆಗೆ ದಾಳಿ ಮಾಡಲಾಗಿದೆ. ನೀವು ಸರ್ಫರಾಜ್ ಖಾನ್ ಮನೆಯ ಮುಂಭಾಗದಲ್ಲೇ ಇದ್ದೀರಿ. ಸ್ಥಿತಿಗತಿಗಳು ಯಾವ ರೀತಿ ಇದೆ, ಅದರ ವಿವರಗಳನ್ನು ಕೊಡಿ. ರಂಗನಾಥ್, ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ವಸತಿ ಸಚಿವರಾಗಿರುವಂತಹ ಜಮೀರ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ದಾರ್ ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಲೋಕಾಯುಕ್ತ ಪೊಲೀಸರು ದಾಳಿನ ನಡೆಸಿದ್ದಾರೆ. ಏಕಕಾಲಕ್ಕೆ ಬೆಂಗಳೂರು ಸೇರಿದಂತೆ ಕೊಡಗು ಮತ್ತು HD ಕೋಟೆಯಲ್ಲೂ ಸಹ ದಾಳಿನ ನಡೆಸಿದ್ದಾರೆ. ಅಂದರೆ ಬೆಂಗಳೂರಿನಲ್ಲಿರುವಂತಹ ಮನೆಗಳು ಮತ್ತು ಆಫೀಸ್ಗಳು, ಅಂದರೆ 7 ಮನೆ ಮತ್ತು ಆಫೀಸು ಮತ್ತೆ HD ಕೋಟೆಯ ಒಂದು ರೆಸಾರ್ಟು, ಕೊಡಗಿನಲ್ಲಿರುವಂತಹ 2 ಕಾಫಿ ಎಸ್ಟೇಟು, ಇವರಿಗೆ ಸಂಬಂಧಪಟ್ಟಂತಹ ಇಷ್ಟು ಆಸ್ತಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿನ ನಡೆಸಿರುವಂತದ್ದು. ಈಗ ಪರಿಶೀಲನೆ ಬೆಳಗ್ಗೆ 8 ಗಂಟೆಯಿಂದಲೂ ಸಹ ನಿರಂತರವಾಗಿ ನಡೀತಾ ಇದೆ. ಈ ಹಿಂದೆ ಇವರ ವಿರುದ್ಧ ಆರೋಪ ಕೇಳಿ ಬಂದ ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸರು ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ಪ್ರಕರಣವನ್ನು ದಾಖಲಿಸಿರು. ಆ ಒಂದು ಪ್ರಕರಣ ಸಂಬಂಧವೇ ಇವತ್ತು SP ಶಿವಪ್ರಕಾಶ ದೇವರಾಜ್ ನೇತೃತ್ವದಲ್ಲಿ ಏಕಕಾಲಕ್ಕೆ 10 ಕಡೆಯಲ್ಲೂ ಸಹ ದಾಳಿಯನ್ನು ನಡೆದಿರುವುದು. ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಬೆಂಗಳೂರಿನ ಹಲಸೂರು ಕೆರೆ ಬಳಿ ಇರುವಂತಹ ರಜಿಯಾ ಮೆನ್ಷನ್ ಹೌಸ್ ಅಲ್ಲಿ. ಬೆಳಿಗ್ಗೆ ಇದೇ ಮನೆಯಲ್ಲಿ ಸರ್ಫರಾಜ್ ಖಾನ್ ಅವರು ಇರ್ತಾರೆ. ಬೆಳಿಗ್ಗೆ ಬಂದಂತಹ ಲೋಕಾಯುಕ್ತ ಅಧಿಕಾರಿಗಳು ಅವರ ಮೊಬೈಲು ಮತ್ತು ಅವರ ಕುಟುಂಬಸ್ಥರ ಮೊಬೈಲ್ ಎಲ್ಲವನ್ನು ಸೀಸ್ ಮಾಡಿ ಮನೆಯಲ್ಲೇ ಅವ್ರನ್ನ ಅಲ್ಲೇ ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ದಾಖಲೆಗಳು, ಅವರ ಆಸ್ತಿಗಳಿಗೆ ಸಂಬಂಧ ದಾಖಲೆಗಳಿದೆ, ಎಲ್ಲವನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕಾಣಿಸಬಹುದು, 3 ಕಾರ್ಗಳಲ್ಲಿ ಲೋಕಾಯುಕ್ತ ಸುಮಾರು 10ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಅಂದ್ರೆ ರಜಿಯಾ ಮೆನ್ಷನ್ ಅಲ್ಲಿ 10 ಅಧಿಕಾರಿಗಳು ಬಂದಿದ್ರೆ, ಇನ್ನೂ 6 ಕಡೆ ಬೇರೆ 10ಕ್ಕೂ ಹೆಚ್ಚು ಅಧಿಕಾರಿಗಳು, ಜೊತೆಗೆ HD ಕೋಟೆ ಹಾಗೂ ಕೊಡಗಲ್ಲೂ ಸಹ 10ಕ್ಕೂ ಹೆಚ್ಚು ಅಧಿಕಾರಿಗಳು ಒಂದೊಂದು ಕಡೆಯೂ ಸಹ ನಿರಂತರವಾಗಿ ಬೆಳಗ್ಗೆಯಿಂದ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಸಂಜೆ ವೇಳೆಗೆ ಇವರ ಆಸ್ತಿಗಳಿಗೆ ಸಂಬಂಧ ಒಂದು ಕ್ಲಾರಿಟಿ ಸಿಗುತ್ತೆ. ಆದ ನಂತರ ಅಕ್ರಮ ಆಸ್ತಿಗಳಿಗೆ ಎಷ್ಟಾಗಿದೆ ಅಥವಾ ಅವರ ಸಂಪಾದನೆ ಎಷ್ಟಿದೆ, ಇದೆಲ್ಲದರ ಬಗ್ಗೆ ಸಂಜೆ ವೇಳೆಗೆ ಒಂದು ಕ್ಲಾರಿಟಿ ಸಿಗುತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.